2 ಸಮುವೇಲನು ಅಧ್ಯಾಯ 16. ದಾವೀದನು ಗುಡ್ಡದ ತುದಿಯ ಆಚೆಗೆ ಹೋದ ಕೂಡಲೇ ಮೆಫೀಬೋಶೆತನ ಸೇವಕನಾದ ಚೀಬನು ತಡಿ ಹಾಕಿದ 2 ಕತ್ತೆಗಳ ಮೇಲೆ 200 ರೊಟ್ಟಿಗಳನ್ನು, 100 ಒಣಗಿದ ದ್ರಾಕ್ಷಿ ಗೊಂಚಲುಗಳನ್ನು, 100 ಹಣ್ಣುಗಳನ್ನು, 1 ಬುದ್ದಲಿ ದ್ರಾಕ್ಷಾರಸವನ್ನೂ ಹೇರಿಕೊಂಡು ಬಂದು ಅವನನ್ನು ಎದುರುಗೊಂಡನು. ಅರಸನು ಚೀಬನನ್ನು, ಇವುಗಳನ್ನು ಯಾಕೆ ತಂದಿ ಎಂದು ಕೇಳಲು ಅವನು, ಕತ್ತೆಗಳನ್ನು ಅರಸನ ಮನೆಯವರು ಸವಾರಿ ಮಾಡುವುದಕ್ಕಾಗಿಯೂ, ಹಣ್ಣು ರೊಟ್ಟಿಗಳನ್ನು ಆಳುಗಳು ತಿನ್ನುವುದಕ್ಕಾಗಿಯೂ, ದ್ರಾಕ್ಷಾರಸವನ್ನು ಅರಣ್ಯದಲ್ಲಿ ದಣಿದವರು ಕುಡಿಯುವುದಕ್ಕಾಗಿಯೂ ತಂದಿದ್ದೇನೆ ಎಂದು ಉತ್ತರ ಕೊಟ್ಟನು. ಅರಸನು ತಿರುಗಿ ಅವನನ್ನು, ನಿನ್ನ ಯಜಮಾನನ ಮಗನು ಎಲ್ಲಿದ್ದಾನೆಂದು ಕೇಳಲು ಅವನು, ತನ್ನ ತಂದೆಯ ರಾಜ್ಯವನ್ನು ಇಸ್ರಾಯೇಲ್ಯರು ಈ ಹೊತ್ತು ತನಗೆ ತಿರುಗಿ ಕೊಡುವರೆಂದು ಹೇಳಿ ಅವನು ಯೆರೂಸಲೇಮಿನಲ್ಲಿಯೇ ಉಳುಕೊಂಡನು ಅಂದನು. ಆಗ ಅರಸನು ಅವನಿಗೆ, ಮೆಫೀಬೋಶೆತನ ಆಸ್ತಿಯೆಲ್ಲ ನಿನ್ನದೇ ಎಂದು ಹೇಳಲು ಅವನು, ಅರಸನೇ, ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ನನ್ನ ಒಡೆಯನೇ, ನಿನ್ನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಲಿ ಎಂದನು. ಅರಸನಾದ ದಾವೀದನು ಬಹುರೀಮಿಗೆ ಬಂದಾಗ ಸೌಲನ ವಂಶದವನು ಗೇರನ ಮಗನೂ ಆದ ಶಿಮ್ಮೀ ಎಂಬವನು ದಾವೀದನನ್ನು ಶಪಿಸುತ್ತಾ ಆ ಊರಿನಿಂದ ಹೊರಗೆ ಬಂದನು. ಅವನು ದಾವೀದನಿಗೂ ಅವನ ಎಲ್ಲ ಸೇವಕರಿಗೂ ಎಡಬಲದಲ್ಲಿರುವ ಸೈನಿಕರಿಗೂ ಶೂರರಿಗೂ ಕಲ್ಲೆಸೆಯತೊಡಗಿದನು. ಅವನು ಶಪಿಸುತ್ತಾ, ನಡೆ ಕೊಲೆಗಾರನೇ, ನೀಚನೇ, ನಡೆ. ಸೌಲನ ರಾಜ್ಯವನ್ನು ಕಸಕೊಂಡು ಅವನ ಮನೆಯವರನ್ನು ಕೊಂದದ್ದಕ್ಕಾಗಿ ಯೆಹೋವನು ನಿನಗೆ ಮುಯ್ಯಿ ತೀರಿಸಿದ್ದಾನೆ. ಆತನು ರಾಜ್ಯವನ್ನು ನಿನ್ನ ಮಗನಾದ ಅಬ್ಷಾಲೋಮನಿಗೆ ಕೊಟ್ಟುಬಿಟ್ಟನು. ಕೊಲೆಗಾರನೇ, ಇಗೋ ನಿನಗೆ ಈಗ ತಕ್ಕ ಆಪತ್ತು ಬಂದಿದೆ ಅಂದನು. ಆಗ ಚೆರೂಯಳ ಮಗನಾದ ಅಬೀಷೈಯು ಅರಸನಿಗೆ, ಈ ಸತ್ತ ನಾಯಿ ಅರಸನಾದ ನನ್ನ ಒಡೆಯನನ್ನು ಶಪಿಸುವುದೇನು? ಅಪ್ಪಣೆ ಆಗಲಿ, ನಾನು ಅವನಿರುವಲ್ಲಿಗೆ ಹೋಗಿ ಅವನ ತಲೆ ಹಾರಿಸಿಕೊಂಡು ಬರುವೆನು ಅಂದನು. ಅದಕ್ಕೆ ಅರಸನು, ಚೆರೂಯಳ ಮಕ್ಕಳೇ, ನನಗೆ ನಿಮ್ಮ ಗೊಡವೆಯೇ ಬೇಡ, ಬಿಡಿರಿ, ಅವನು ಶಪಿಸಲಿ. ದಾವೀದನನ್ನು ಶಪಿಸೆಂದು ಯೆಹೋವನೇ ಅವನಿಗೆ ಆಜ್ಞಾಪಿಸಿದ ಮೇಲೆ ನೀನು ಹೀಗೇಕೆ ಮಾಡಿದೆ ಎಂದು ಅವನನ್ನು ಯಾರು ಕೇಳಬಹುದು ಎಂದು ಉತ್ತರ ಕೊಟ್ಟನು. ಇದಲ್ಲದೆ ಅವನು ಅಬೀಷೈಗೂ ತನ್ನ ಎಲ್ಲ ಸೇವಕರಿಗೂ, ನೋಡಿರಿ, ನನ್ನಿಂದ ಹುಟ್ಟಿದ ನನ್ನ ಮಗನೇ ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುವಲ್ಲಿ ಈ ಬೆನ್ಯಾಮೀನ್ಯನು ಹೀಗೆ ಮಾಡುವುದು ಯಾವ ದೊಡ್ಡ ಮಾತು? ಬಿಡಿರಿ, ಅವನು ಶಪಿಸಲಿ. ಹೀಗೆ ಮಾಡಬೇಕೆಂದು ಯೆಹೋವನೇ ಅವನಿಗೆ ಆಜ್ಞಾಪಿಸಿದ್ದಾನೆ. ಒಂದು ವೇಳೆ ಯೆಹೋವನು ನನ್ನ ಕಷ್ಟವನ್ನು ನೋಡಿ ಈ ಹೊತ್ತಿನ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸಾನು ಎಂದು ಹೇಳಿದನು. ದಾವೀದನು ಅವನ ಜನರು ದಾರಿ ಹಿಡಿದು ಹೋಗುವಾಗ ಶಿಮ್ಮಿಯು ಶಪಿಸುತ್ತಾ, ಕಲ್ಲೆಸೆಯುತ್ತಾ, ಧೂಳೆರಚುತ್ತಾ ಗುಡ್ಡದ ಓರೆಯಲ್ಲಿ ಸಮಾನಾಂತರದಲ್ಲೇ ನಡೆಯುತ್ತಿದ್ದನು. ಅರಸನೂ ಅವನ ಜೊತೆಯಲ್ಲಿ ಬಂದವರೆಲ್ಲರೂ ದಣಿದವರಾಗಿ ಹೋಗಬೇಕಾದ ಸ್ಥಳವನ್ನು ಸೇರಿ ಅಲ್ಲಿ ವಿಶ್ರಮಿಸಿಕೊಂಡರು. ಅಷ್ಟರಲ್ಲಿ ಅಬ್ಷಾಲೋಮನು ಎಲ್ಲ ಇಸ್ರಾಯೇಲರೊಡನೆ ಯೆರೂಸಲೇಮಿಗೆ ಬಂದನು. ಅಹೀತೋಫೆಲನು ಅವನ ಸಂಗಡ ಇದ್ದನು. ಅರ್ಕೀಯನು ದಾವೀದನ ಸ್ನೇಹಿತನೂ ಆಗಿದ್ದ ಹೂಷೈಯು ಅಬ್ಷಾಲೋಮನ ಬಳಿಗೆ ಬಂದು, ಅರಸನು ಚಿರಂಜೀವಿಯಾಗಿರಲಿ, ಅರಸನು ಚಿರಂಜೀವಿಯಾಗಿರಲಿ ಎಂದು ಕೂಗಿದನು. ಅಬ್ಷಾಲೋಮನು ಅವನಿಗೆ, ಸ್ನೇಹಿತನ ಮೇಲೆ ನಿನಗಿದ್ದ ಪ್ರೀತಿ ಇಷ್ಟೇ ಏನು? ನೀನು ನಿನ್ನ ಸ್ನೇಹಿತನೊಡನೆ ಯಾಕೆ ಹೋಗಲಿಲ್ಲ ಅಂದನು. ಅದಕ್ಕೆ ಹೂಷೈಯು, ಹಾಗಲ್ಲ, ಯೆಹೋವನು ಈ ಜನರೂ ಎಲ್ಲ ಇಸ್ರಾಯೇಲ್ಯರು ಯಾವನನ್ನು ಆರಿಸಿದ್ದಾರೋ ಅವನ ಪಕ್ಷದವನಾಗಿರುವನು, ಅವನ ಬಳಿಯಲ್ಲಿ ವಾಸಿಸುವೆನು. ಇದಲ್ಲದೆ ನಾನು ಈಗ ಸೇವಿಸಬೇಕೆಂದಿರುವುದು ರಾಜಪುತ್ರನ ಸನ್ನಿಧಿಯಲ್ಲಿ ಅಲ್ಲವೇ? ನಿನ್ನ ತಂದೆಯ ಸನ್ನಿಧಿಯಲ್ಲಿ ಸೇವಿಸಿದಂತೆ ನಿನ್ನ ಸನ್ನಿಧಿಯಲ್ಲಿಯೂ ಸೇವಿಸುವೆನು ಎಂದು ಉತ್ತರ ಕೊಟ್ಟನು. ಅನಂತರ ಅಬ್ಷಾಲೋಮನು, ನಾವು ಈಗ ಮಾಡತಕ್ಕದ್ದೇನು? ಆಲೋಚನೆ ಹೇಳು ಎಂಬುದಾಗಿ ಅಹೀತೋಫೆಲನನ್ನು ಕೇಳಲು ಅವನು, ಹೋಗಿ ನಿನ್ನ ತಂದೆಯು ಮನೆ ಕಾಯುವುದಕ್ಕೆ ಬಿಟ್ಟಿರುವ ಅವನ ಉಪಪತ್ನಿಗಳೊಡನೆ ಸಂಗಮಿಸು. ಹೀಗೆ ಮಾಡುವುದಾದರೆ ನೀನು ನಿನ್ನ ತಂದೆಗೆ ಅಸಹ್ಯವಾದಿಯೆಂದು ಎಲ್ಲ ಇಸ್ರಾಯೇಲರಿಗೆ ತಿಳಿಯುವುದರಿಂದ ನಿನ್ನ ಪಕ್ಷದವರು ಬಲಗೊಳ್ಳುವರು ಎಂದು ಉತ್ತರ ಕೊಟ್ಟನು. ಆಗ ಅಬ್ಷಾಲೋಮನಿಗೋಸ್ಕರ ಮಾಳಿಗೆಯ ಮೇಲೆ ಗುಡಾರ ಹಾಕಿದರು.
ಅವನು ಎಲ್ಲ ಇಸ್ರಾಯೇಲ್ಯರ ಮುಂದೆಯೇ ತನ್ನ ತಂದೆಯ ಉಪಪತ್ನಿಗಳನ್ನು ಕೂಡಿದನು. ಆ ಕಾಲದಲ್ಲಿ ಅಹೀತೋಫೆಲನ ಆಲೋಚನೆಗಳಿಗೆ ದೈವೋತ್ತರಗಳಿಗಿರುವಷ್ಟು ಬೆಲೆಯಿತ್ತು. ದಾವೀದನು ಅಬ್ಷಾಲೋಮನು ಅವನ ಆಲೋಚನೆಗಳನ್ನು ಗೌರವಿಸುತ್ತಿದ್ದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಇಂದಿನ ನಮ್ಮ ಅಧ್ಯಯನಕ್ಕೆ ಇಂದಿನ ನಮ್ಮ ಅಧ್ಯಾಯ 2ನೇ ಸಮುವೇಲನ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 16, 16ನೇ ಅಧ್ಯಾಯ. 2ನೇ ಸಮುವೇಲ 16ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಕೆ ಮುಂಚಿತವಾಗಿ 15ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ವಿಚಿತ್ರ ಘಟನೆ ಏನಂತ ಹೇಳಿದ್ರೆ, ಅಬ್ಷಲೋಮನು ತಂದೆಯ ವಿರುದ್ಧವಾಗಿ ತಿರುಗಿ ಬೀಳ್ತಾನೆ. ರಾಜಪುತ್ರನಾದ ಅಬ್ಷಲೋಮ್ ಅಂತ ಹೇಳಿದ್ರೆ ಸಮಾಧಾನದ ತಂದೆ ಅಥವಾ ತಂದೆ ಕೊಡುವಂಥ ಸಮಾಧಾನ ಎಂಬುದಾಗಿ. ಆದರೆ ತಂದೆ ಕೊಡುವಂಥ ಸಮಾಧಾನವನ್ನು ಈ ವ್ಯಕ್ತಿ, ಈ ಮನುಷ್ಯ, ಈ ಯವನಸ್ಥನು ಉಪಯೋಗ ಮಾಡಿಕೊಳ್ಳಲಿಲ್ಲ. ಯಾಕಂದರೆ 4 ವರ್ಷಗಳಿಂದ ಅವನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಏನಂತ, ತಂದೆಗೆ ವಿರುದ್ಧವಾಗಿ ಹೋಗಬೇಕು, ತಂದೆಯನ್ನು ಸಾಯಿಸಬೇಕು, ತಂದೆ ಬದಲು ತಾನು ರಾಜನಾಗಬೇಕು ಎಂಬುದಾಗೆಲ್ಲ ಅವನು ಪ್ಲ್ಯಾನ್ ಮಾಡಿಬಿಟ್ಟು ಕೊನೆಗೆ ಒಂದೇನೋ ಬರ್ತದೆ, ಆ ದೇವರಿಗಾಗಿ ನಾನು ಹರಕೆ ಸಲ್ಲಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೆಬ್ರೋನಿಗೆ ಹೋಗ್ತೀನಂತ ಸುಳ್ಳು ಹೇಳಿಬಿಟ್ಟು ಒಂದು ರೀತಿಯಿಂದ ಹೌದು ಸಮಾಧಾನ ಯಜ್ಞವನ್ನು ಅವನು ಮಾಡ್ತಾ ಇದ್ದಾಗ, ಆದರೆ ಮನಸ್ಸು ಏನಿದೆ ತಾನೇ ರಾಜನಾಗಬೇಕು, ಗೂಢಚಾರರನ್ನು ಕಳಿಸ್ಬಿಟ್ಟು ಅವನು ಹೇಳಿಬಿಡ್ತಾನೆ. ತುತೂರಿ ಧ್ವನಿಯನ್ನು ಊದ್ಬಿಟ್ಟು ಅಬ್ಷಲೋಮನು ಹೆಬ್ರೋನ್ನಲ್ಲಿ ಅರಸನಾಗಿದ್ದಾನಂತ ಹೇಳ್ಬಿಟ್ಟು ಆರ್ಭಟಿಸಿರಿ ಎಂಬುದಾಗಿ ಹೇಳ್ಬಿಡ್ತಾನೆ. ಅದೇ ರೀತಿಯಾಗಿ ಅಲ್ಲಿ ಆಗ್ತದೆ. ದಾವೀದನಿಗೆ ಒಬ್ಬ ಆಲೋಚಕನು ಇರ್ತಾನೆ, ಅವನ ಹೆಸರು ಅಹೀತೋಫೆಲನು. ಈಗ ಅವನು ಇವನ ಕಡೆ ಆಗಿಬಿಡ್ತಾನೆ. ಯಾರ ಕಡೆ? ಅಬ್ಷಲೋಮನ ಕಡೆಗೆ, ಮಗನ ಕಡೆಗೆ, ರಾಜಪುತ್ರನ ಕಡೆಗೆ ಆಗಿಬಿಡ್ತಾನೆ. ಚೆನ್ನಾಗಿ ದಾವೀದನನ್ನು ಬಲ್ಲವನಾಗಿರುವಂಥ ಅವನು ನಿಜವಾಗಿಯೂ ಅಹೀತೋಫೆಲನು ಅಂತ ಹೇಳಿದ್ರೆ ಬುದ್ಧಿಹೀನನ ಸಹೋದರನು ಅಥವಾ ಸಂಬಂಧಿಕನು ಅಂತ ಹೇಳ್ಬಿಟ್ಟು, ಆದ ಕಾರಣ ಈಗ ಬುದ್ಧಿಹೀನಾದಂಥ ಅಬ್ಷಲೋಮನ ಸಂಬಂಧಿಕನ ಆಗಿಬಿಡ್ತಾನೆ, ರಿಲೇಟಿವ್ ಆಗಿಬಿಡ್ತಾನೆ, ಸಹೋದರನಾಗ್ಬಿಡ್ತಾನೆ ಈ ಅಹೀತೋಫೆಲನು. ಸರಿ, ಅಷ್ಟರೊಳಗೆ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಅಬ್ಷಲೋಮನು ರಾಜನಂತ ಹೇಳ್ಬಿಟ್ಟು ತಾನಾಗಿ ಘೋಷಣೆ ಮಾಡಿಬಿಟ್ಟು ಇಸ್ರಾಯೇಲ್ರೆಲ್ಲರನ್ನು ತನ್ನ ಕಡೆಗೆ ಸೆಳ್ಕೊಂಡಾಗ ದಾವೀದನು ಎದ್ದೇಳ್ರಿ, ಓಡೋಗ್ಬಿಡೋಣ ಅಬ್ಷಲೋಮನ ಕಡೆಯಿಂದ ಅಂತ ಹೇಳ್ಬಿಟ್ರು. ರಾಜನು ತಂದೆ ಮಗನಿಗೆ ಭಯಪಟ್ಟು, ರಾಜಪುತ್ರನಿಗೆ ಭಯಪಟ್ಟು ಈಗ ಹೊರಡುವಾಗ ಅವನ ಜೊತೆಯಲ್ಲಿ ಸುಮಾರು 600 ಜನರು ಪ್ಲಸ್ ಕುಟುಂಬದವರು, ಅವರು ಇವರೆಲ್ಲರೂ ಕೂಡ ಅವನಿಗೆ ನಿಷ್ಠೆಯಾಗಿದ್ದಂಥವರು ಎಲ್ಲ ಒಬ್ಬೊಬ್ಬರಾಗಿ ಬರ್ತಾರೆ. ಆಗ ಯೆಹೋವನ ಮಂಜೂಷವನ್ನು ಕೂಡ ತಕ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಚಾದೋಕ್ ಮತ್ತು ಅಬ್ಯಥರ್ ಎಂಬಂಥ ಇಬ್ಬರು ಯಾಜಕರಿರ್ತಾರೆ. ಚಾದೋಕ್ ಅಂತ ಹೇಳಿದರೆ ನ್ಯಾಯ, ನೀತಿ ಎಂಬ ಅರ್ಥವನ್ನು ಅಥವಾ ಸ್ಪಷ್ಟತೆ ಎಂಬ ಅರ್ಥವನ್ನು ಕೊಡುವಂಥದ್ದು ಈ ಚಾದೋಕ್ ಎಂಬಂಥ ಅಂಥವನು ಯಾಜಕನಾಗಿರ್ತಾನೆ. ಯಾಜಕನಾಗಿರುವಂಥ ಅವನಿಗೂ ಮತ್ತು ಅವನ ಜೊತೆಯಲ್ಲಿ ಇನ್ನೊಬ್ಬನಿರ್ತಾನೆ ಎಬ್ಯಾಥಾರ್ ಅಂತ ಹೇಳ್ಬಿಟ್ಟು, ಅವರಿಬ್ಬರು ಕೂಡ ಮಂಜೂಷ ತಗೊಂಡು ಬಂದಾಗ ದಾವೀದನು ಹೇಳ್ಬಿಡ್ತಾನೆ, ಇಲ್ಲ ನೀವು ಬರಬೇಡ್ರಿ ನನ್ನ ಜೊತೆಗೆ, ನೀವು ಹಿಂದಿರುಗಿ ಪಟ್ಟಣಕ್ಕೆ ಹೋಗ್ರಿ, ಆದರೆ ಅಲ್ಲಿನ ನ್ಯೂಸ್ ನನಗೆ ಅಡವಿಯಲ್ಲಿ ತಿಳಿಸ್ರಿ ಎಂಬುದಾಗಿ. ಮತ್ತು ಈ ಇಬ್ಬರು ಯಾಜಕರಿಗೆ ಚಾದೋಕ್ ಎಂಬಂಥ ಹೆಸರಿನ ಅರ್ಥ ನೀತಿ ಮತ್ತು ಅಬ್ಯಥರ್ ಅಂತ ಹೇಳಿದ್ರೆ ಸಮೃದ್ಧಿಯ ತಂದೆ ಅಂತ ಹೇಳ್ಬಿಟ್ಟು, ಫಾದರ್ ಆಫ್ ಅಬಂಡೆನ್ಸ್. ಈ ಇಬ್ಬರು ಯಾಜಕರಿಗೆ ಇಬ್ಬರು ಮಕ್ಕಳಿರ್ತಾರೆ. ಅವರ ಹೆಸರು ಏನಂದರೆ ಅಹಿಮಾಚನು ಅಂದರೆ ಕೋಪದವರಿಗೆ ತಂದೆ ಅಥವಾ ಸಹೋದರನು, ಬ್ರದರ್ ಆಫ್ ಆಂಗರ್ ಎಂಬುದು ಅಹಿಮಾಚನ ಹೆಸರು. ವಿಚಿತ್ರ ಹೆಸರಲ್ವಾ ಈ ಮಕ್ಕಳ ಹೆಸರು?
ಮತ್ತು ಇನ್ನೊಬ್ಬನ ಹೆಸರು ಯೋನಾಥಾನ್. ಅಬ್ಯಾತಾರನ ಮಗನ ಹೆಸರು ಯೋನಾಥಾನು. ಇನ್ನೊಬ್ಬ ಯೋನಾಥಾನು, ಅವನು ಸತ್ತೋಗಿರ್ತಾನೆ, ದಾವಿದನ ಸ್ನೇಹಿತನು. ಆದರೆ ಈ ಯಾಜಕನಾದಂಥ ಅಬ್ಯಾತಾರನ ಎಂಬ ಮಗನು, ಅವರಿಬ್ಬರು ಹುಡುಗರು ಅವರಿಗೆ ಕೊರಿಯರ್ ಬಾಯ್ಸ್ ಇದ್ದಾಗೆ ಅಲ್ಲಿ ಗೂಢಚಾರರಿದ್ದಾಗ ಅಲ್ಲಿ ಅರಮನೆಯಲ್ಲಿ ಏನು ನಡೀತಾ ಇದೆ ಎಂಬಂಥದ್ದನ್ನು ಯಾಜಕರು ತಿಳಿಸಿ, ಯಾಜಕರು ಬಂದು ಈ ಇಬ್ಬರು ಹುಡುಗರನ್ನು ಹಿಮಾಚಯನು ಮತ್ತು ಯೋನಾಥಾನಿಗೆ ತಿಳಿಸಿದಾಗ ಅವರು ಬಂದು ಅಡವಿಗೆ ಬಂದು ಅಲ್ಲಿ ಒಂದು ಲಿಂಕ್ ಇರ್ತದೆ, ಅದರ ಮೂಲಕವಾಗಿ ದಾವಿದನಿಗೆ ಆ ಪಟ್ಟಣದಲ್ಲಿ ಅರಮನೆಯಲ್ಲಿ ನಡೆಯುವಂಥ ವಿಷಯವನ್ನು ಅವರು ನ್ಯೂಸ್ ತಿಳಿಸ್ತಾ ಇದ್ರು. ಆ ರೀತಿಯಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. 16ನೇ ಅಧ್ಯಾಯದಲ್ಲಿ ದಾವಿದನು ಗುಡ್ಡದ ತುದಿಯ ಆಚೆಗೆ ಹೋದ ಕೂಡಲೇ ಮೆಫಿಬೋಶೆತನ ಸೇವಕನು ಚೀಬ ಅಂತ ಒಬ್ಬನಿರ್ತಾನೆ. ಆ ಚೀಬ ಅಂತ ಹೇಳ್ಬಿಟ್ಟು ಅರ್ಥ ಏನಂತೇಳಿದರೆ ನಿಲ್ದಾಣ, ಇಲ್ಲವೇ ಇರುವಂಥ ಅಥವಾ ನೆಲೆಗೊಳ್ಳುವ ವ್ಯಕ್ತಿ ಅಂತ ಹೇಳ್ಬಿಟ್ಟು. ಆದರೆ ಇವನು ನೆಲೆಗೊಂಡಿದ್ದಾನ ಇಲ್ವಾ ಎಂಬುದನ್ನು ನಾವು ಕಾದಿದ್ದು ನೋಡಬೇಕಾಗ್ತೈತೆ. ಅವನೇನು ಮಾಡ್ತಾನೆ, ಚೀಬನು ಏನು ಮಾಡ್ತಾನೆ, 200 ರೊಟ್ಟಿ, ಆಮೇಲೆ 100 ದ್ರಾಕ್ಷಿಯ ಗೊಂಚಲು, ಒಣಗಿದ ದ್ರಾಕ್ಷಿ ಗೊಂಚಲು, ಆನಂತರ 100 ಹಣ್ಣುಗಳು, ಆಮೇಲೆ ಒಂದು ದೊಡ್ಡ ಬೂದಲಿ ತುಂಬ ದ್ರಾಕ್ಷಿ ರಸ, ಇವೆಲ್ಲ ತಗೊಂಡು ದಾವಿದನ ಹತ್ರ ಬರ್ತಾನೆ. ಯಾಕಂದರೆ ಊಟ ಇಲ್ಲ, ಅಡವಿಗೆ ಹೋಗಿಬಿಟ್ಟಿದ್ದಾರೆ, ಅಬ್ಸಲೋಮನ ಕಡೆಯಿಂದ ಓಡಿ ಹೋಗಿಬಿಟ್ಟಿದ್ದಾರೆ. ಆದ ಕಾರಣ ಈ ಚೀಬನ್ ನೋಡ್ರಿ, ಅರಸನ ಮನೆಯವರು, ಸವಾರಿ ಮಾಡುವವರು ಆಗಿರುವಂಥ ಜನರಿಗೋಸ್ಕರವಾಗಿ ಇವೆಲ್ಲ ಆಹಾರವನ್ನು ತಗೊಂಡು ಬರ್ತಾನೆ. ಮತ್ತು ತಂದೆಯ ರಾಜ್ಯವನ್ನು ಇಸ್ರಾಯೇಲರು ಈ ಹೊತ್ತು ತನಗೆ ತಿರುಗಿ ಕೊಡುವರೆಂದು ಹೇಳಿ ಅವನು ಯೆರೂಸಲೇಮಿನಲ್ಲೇ ಉಳ್ಕೊಂಡನು. ಯಾರು? ಇವನು ಕೇಳ್ತಾನೆ, ಮೆಫಿಬೋಶೆತನು ಎಲ್ಲಿ ಎಂಬುದಾಗಿ ಕೇಳಿದಾಗ ಸೌಲನ ಸೇವಕನಾದ ಚೀಬನಿಗೆ, ಇಲ್ಲ, ತಂದೆ ರಾಜ್ಯ, ತಂದೆ ಪಾರ್ಟು ನನಗೆ ಬರ್ತದೆ, ಅವನ ಆಸ್ತಿ ಬರ್ತದೆ ಅಂತ ಹೇಳ್ಬಿಟ್ಟು ಯೆರೂಸಲೇಮಿನಲ್ಲಿ ಉಳ್ಕೊಂಡು ಅಂತ ಹೇಳ್ತಾನೆ. ಆಗ ಅರಸನು ಮೆಫಿಬೋಶೆತನ ಆಸ್ತಿ ಎಲ್ಲ ನಿನ್ನದೇ ಅಂತ ಹೇಳ್ಬಿಡ್ತಾನೆ. ಆದರೆ ಅದು ಆ ರೀತಿಯಾಗಿ ಹೇಳಬಾರ್ದು ಅನಿಸ್ತತೆ ನನಗೆ. ಅವನು ಹೇಳ್ಬಿಡ್ತಾನೆ, ಆದರೆ ಅದರ ಪರಿಣಾಮ ಏನಾಯಿತು ಅಂತ ಆನಂತರ ನಾವು ನೋಡೋಣ್ರಿ. ಅಷ್ಟರೊಳಗೆ ಅರಸನಾದ ದಾವಿದನು ಬಹುರೀಮಿಗೆ ಬರ್ತಾನೆ. ಹಾಗೆಯೇ ಅದು, ಯಾಕಂದರೆ ದಾವಿದನು ದೊಡ್ಡ ಒಂದು 600-700 ಜನರನ್ನು ಕರ್ಕೊಂಡು ಓಡಿ ಹೋಗ್ತಾ ಇದ್ದಾರೆ. ಅಬ್ಷಲೋಮನಿಂದ ಅರಮನೆಯಿಂದ ಅಡವಿ ಕಡೆಗೆ ಹೋಗ್ತಾ ಇರುವಾಗ ಬಹುರೀಮ್ ಅಂತ ಒಂದು ಸ್ಥಳ ಬರ್ತದೆ. ಯವನಸ್ಥರು ಎಂಬುದಾಗಿ ಅದರ ಅರ್ಥ. ಬಹುರೀಮ್, ಯವನಸ್ಥರು. ರೀಮ್ ಅಂತ ಯಾವಾಗ ಹಿಬ್ರು ಭಾಷೆಯಲ್ಲಿ ಬರ್ತದೋ ಅದು ಬಹುವಚನ ಅಂತ ಹೇಳ್ಬಿಟ್ರು. ಆದ ಕಾರಣ ಅಲ್ಲಿ ಬಂದಾಗ ಸೌಲನ ರಿಲೇಟಿವ್ ಒಬ್ಬನು ಬಂದ್ಬಿಡ್ತಾನೆ ರೀ. ಸೌಲನ ವಂಶದವನು ಗೇರನ ಮಗನು. ಗೇರ್ ಅಂತ ಹೇಳಿದರೆ ಕಾಳು ಎಂಬ ವ್ಯಕ್ತಿಯ ಮಗನಾದಂಥ ಶಿಮ್ಮಿ. ಶಿಮ್ಮಿ ಅಂದರೆ ಅರ್ಥ 3 ಅರ್ಥಗೊಳ್ರಿ. ಪ್ರಸಿದ್ಧ ಅಂಥೇಳಿ ಶಿಮ್ಮಿ. ಇನ್ನೊಂದು ಅರ್ಥ ಗಟ್ಟಿಯಾದ ಅಂತ ಎಂಬುದಾಗಿ ಒಂದು ಅರ್ಥ. ಇನ್ನೊಂದು ಧ್ವನಿಸುವ, ಸೌಂಡ್ ಎಂಬಂಥ ಅರ್ಥ. 3 ಅರ್ಥ, ಗಟ್ಟಿ, ಧ್ವನಿ, ಪ್ರಸಿದ್ಧ ಎಂಬ 3 ಅರ್ಥಗಳನ್ನು ಕೊಡುವಂಥ ಹೆಸರು ಈ ಶಿಮ್ಮಿ. ಈ ಶಿಮ್ಮಿ ಎಂಬಂಥವನು ಬಂದು ದಾವಿದನಿಗೆ ಶಾಪ ಹಾಕ್ತಾನೆ. ಈಗ ಶಪಿಸುವುದಕ್ಕೆ ಊರಿಂದ ಹೊರಗೆ ಬರ್ತಾನೆ ರೀ. ಅವನ ಕೆಲಸ ಏನು? ದಾವಿದ ಬರ್ತಿದ್ದಾನೆ ಅನ್ನೋದು ಗೊತ್ತಾಗ್ಬಿಡ್ತು. ಭಾಳ ದಿನದಿಂದ ದಾವಿದನ ವಿಷಯದಲ್ಲಿ ಇವನಿಗೆ ಮನಸ್ಸಿನಲ್ಲಿ, ಯಾಕಂದರೆ ಸೌಲನಿಗೆ ಸೇರಿದವನಲ್ಲ, ಆದ ಕಾರಣ ಈಗ ದಾವಿದನಿಗೂ ಅವನೆಲ್ಲ ಸೇವಕರಿಗೂ ಎಡಬಲದಲ್ಲಿರುವ ಸೈನಿಕರಿಗೂ ಶೂರರಿಗೂ ಕಲ್ಲೆಸೆಯಬೇಕಂತಿದ್ದಾನೆ. ನೋಡ್ರಿ, ಒಬ್ಬ ವ್ಯಕ್ತಿ ಕಲ್ಲೆಸೆಯಬೇಕಂತಿದ್ದಾನಂತೆ. ಅವರು ಏನಾದರೂ ರಿವರ್ಸ್ ಆದರೆ ಇವನ ಕತೆ ಮುಗೀತು. ಆದರೆ ಇವನಿಗೆ ಅಷ್ಟೊಂದು ಧೈರ್ಯ ಬಂದುಬಿಡ್ತೈತೆ, ಕೋಪ ಬಂದಿರ್ತೈತೆ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ತನ್ನ ಸಂಬಂಧಿಕನಾದ ಸೌಲನಿಗೆ ವೈರಿ ಅಂತ ಇವನು ತಿಳ್ಕೊಂಡಿದ್ದ. ಆದರೆ ದಾವಿದನು ಯಾವ ರೀತಿಯಾಗಿ ಕರ್ತನ ಅಭಿಷಿಕ್ತನು ಅಂತ ಹೇಳ್ಬಿಟ್ಟು ಒಂದು ಗೌರವ, ಮತ್ತು ಸೌಲನ ಮೊಮ್ಮಗನಾದಂಥ ಮೆಫಿಬೋಶೆತನಿಗೂ ಕೂಡ ಆ ತಂದೆಯ ಆಸ್ತಿಯೆಲ್ಲ
ಅವನಿಗೆ ಕೊಡಬೇಕು ಎಂಬುದಾಗಿ ತಂದೆಯ ಆಸ್ತಿ ಬಂದು ಸೌಲನ ಈ ಸಂಬಂಧಿಕನಿಗೆ ಕೊಡಬೇಕು, ತನ್ನ ವಂಶ ಮುಂದುವರಿಬೇಕು ಎಂಬಂಥ ಒಳ್ಳೆ ಮನಸ್ಸು ಇವನಿಗಿರ್ತದೆ ರೀ. ಹೌದು, ಆದರೆ ಇದನ್ನು ಇವನು ಅರ್ಥ ಮಾಡಿಕೊಂಡಿರೋದಿಲ್ಲ. ಶಿಮ್ಮಿ ಪ್ರಸಿದ್ಧ ಅಂತ ಇದ್ದಾನೆ ಹೆಸರು, ಆದರೆ ಪ್ರಸಿದ್ಧವಾದ ಮನಸ್ಸು ಇವನಿಗೆ ಇರಲಿ. ಕನಸೆ ತೊಡಗಿದನು ಮತ್ತು ದಾವಿದನಿಗೆ ಯಾವ ರೀತಿಯಾಗಿ ಶಾಪ ಕೊಟ್ಟನಂತ ಹೇಳ್ಬಿಟ್ರು ನೋಡೋಣವೇ. ಬನ್ರಿ, 2 ಸಮುವೇಲ 16ನೇ ಅಧ್ಯಾಯದ 7-8 ವಚನಗಳಲ್ಲಿ ಅವನು ಹೇಳ್ತಾನೆ ಯಾವ ರೀತಿಯಾಗಿ. 8ನೇ ವಚನದಲ್ಲಿ ಶಾಪ ಕೊಡ್ತಿದ್ದಾನೆ. ಅದೇನೆಂದರೆ, ನಡೆ, ಗೆಟ್ ಔಟ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ನಡೆ, ಕೊಲೆಗಾರನೇ, ನೀಚನೆ, ನಡೆ, ಇನ್ನೊಂದು ಸಾರಿ ಗೆಟ್ ಔಟ್. ಸೌಲನ ರಾಜ್ಯವನ್ನು ಕಸ್ಕೊಂಡು ಅವನ ಮನೆಯವರನ್ನು ಕೊಂದದಕ್ಕಾಗಿ ಯೆಹೋವನು ನಿನಗೆ ಮುಯಿ ತೀರಿಸಿದ್ದಾನೆ, ದೇವರು ನಿನಗೆ ಮುಯಿ ತೀರಿಸಿದ್ದಾನಂತ. ನೋಡಿ ಎಷ್ಟು ಬೇಗನೆ ಇವರು ಇಂಟರ್ಪ್ರೆಟ್ ಮಾಡ್ತಾರೆ, ಎಷ್ಟು ಬೇಗನೆ ತೀರ್ಪು ಮಾಡ್ತಾರೆ. ಇವತ್ತು ಬೆಳಗ್ಗೆನೇ ನಾನು ತೀರ್ಪು ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಈ ತೀರ್ಪು ಮಾಡುವಂಥದ್ದು ದೊಡ್ಡ ಪಾಪನೇ, ಆದರೆ ತೀರ್ಪು ಮಾಡುವಂಥದ್ದು ಎಲ್ಲ ಪಾಪಕ್ಕಿಂತಲೂ ವ್ಯತ್ಯಾಸವಾದಂಥ ಪಾಪ. ಯಾವ ರೀತಿ ಅಂತ ಹೇಳಿ ನೋಡುವಾಗ, ತೀರ್ಪು ಮಾಡುವಂಥ ಹಕ್ಕು ದೇವರಿಗೆ ಮಾತ್ರ ಇದೆ. ದೇವರ ಸಿಂಹಾಸನದಲ್ಲಿ ಕೂತ್ಕೊಂಡು ತೀರ್ಪು ಮಾಡ್ತಾನೆ. ಆದರೆ ನಾವು ತೀರ್ಪು ಮಾಡುವಾಗ ದೇವರ ಸ್ಥಾನದಲ್ಲಿ, ದೇವರ ಅಧಿಕಾರದಲ್ಲಿ, ದೇವರ ಹೆಸರಿನಲ್ಲಿ, ದೇವರ ಸ್ವಭಾವದಲ್ಲಿ ನಾವು ತೀರ್ಪು ಮಾಡುವಾಗ ಅದು ದೊಡ್ಡ ತಪ್ಪು. ಆದರೆ ಬೇರೆ ಪಾಪಗಳು, ಉದಾಹರಣೆಗೆ ವ್ಯಭಿಚಾರ, ಕೊಲೆ, ಸುಳ್ಳು ಹೇಳುವಂಥ ಪಾಪಗಳ ಬಗ್ಗೆ ನೋಡುವಾಗ ದೇವರು ಅದನ್ನು ಮಾಡಲ್ಲ. ಆದ ಕಾರಣ ದೇವ್ರ ಸ್ಥಾನವನ್ನು ತಕ್ಕೊಂಡು ಮಾಡುವಂಥ ಪಾಪ ಈ ತೀರ್ಪು ಮಾಡೋದು. ದೇವರು ಮಾಡುವಂಥದ್ದನ್ನು ನಾನು ಮಾಡುವಂಥದ್ದು. ಬೇರೆ ಪಾಪಗಳು ದೇವರು ಮಾಡೋದಿಲ್ಲ, ಯಾವ ಪಾಪನೂ ಕೂಡ. ಆದ ಕಾರಣ ಆ ರೀತಿಯಾಗಿ ಇದು ವ್ಯತ್ಯಾಸವಾದದ್ದು, ಭಯಂಕರವಾದದ್ದು ಮತ್ತು ಊಹಿಸುವುದಕ್ಕಿಂತಲೂ ಬಹಳ ಭಯಂಕರವಾದದ್ದು ಅಂತ ನಾನು ಹೇಳ್ತೇನೆ. ಇಲ್ಲಿ ನೋಡುವಾಗ ಈ ಶಿಮ್ಮಿ, ಪ್ರಸಿದ್ಧ ಅಂತ ಹೆಸರು ಉಳ್ಳಂಥವನು ಶಿಮ್ಮಿ, ಅವನು ಈಗ ತೀರ್ಪು ಮಾಡ್ತಾ ಇದ್ದಾನೆ. ನೋಡ್ರಿ, ಯೆಹೋವನು ನಿನಗೆ ಮುಯಿ ತೀರಿಸಿದ್ದಾನೆ, ಆತನ ರಾಜ್ಯವನ್ನು ನಿನ್ನ ಮಗನಾದ ಅಬ್ಸಲೋಮನಿಗೆ ಕೊಟ್ಟು ಬಿಟ್ಟನು ಎಂಬುದಾಗಿ ಇವನು ಇಂಟರ್ಪ್ರೆಟ್ ಮಾಡ್ತಾ ಇದ್ದಾನೆ ಎಲ್ಲವನ್ನು. ಆ ಟೈಮ್ನಲ್ಲಿ ಕೊಲೆಗಾರನೇ, ನಿನಗೆ ಈಗ ತಕ್ಕ ಆಪತ್ತು ಬಂದಿದೆ, ನಿನಗೆ ಯು ಡಿಸರ್ವ್ ಇಟ್, ನಿನಗೆ ಬೇಕಿದು ಎಂಬುದಾಗಿ ಹೇಳಿದಾಗ, ದಾವಿದನ ಸಹೋದರಿಯ ಮಗ ಯಾರು, ಅಭಿಷೈಗೆ ಕೋಪ ಬಂದ್ಬಿಡ್ತದೆ. ಅಭಿಷೈಗೆ ಏನು ಹೇಳ್ತಾನೆ, ಈ ಸತ್ತ ನಾಯಿ ಶಿಮ್ಮಿಗೆ ಪ್ರಸಿದ್ಧವನು, ಆದರೆ ಇವನು ಕರೆಯೋದು ಸತ್ತ ನಾಯಿ, ಅರಸನಾದ ನನ್ನ ಒಡೆಯನನ್ನು ಶಪಿಸುವುದು ಹೇಗೆ? ಯಾಕೆ? ನಿಜವಾಗಿ ತಾಯಿ ತಮ್ಮ, ತಾಯಿ ಸೋದರ ಮಾವ, ಆದರೆ ಈ ಅಭಿಷೇಕ ಸಂಬೋಧಿಸುವಂಥ ನನಗಿಷ್ಟವಾಯಿತು. ಯಾಕಂದರೆ ಅರಸನಾದ ನನ್ನ ಒಡೆಯನು, ಮೈ ಲಾರ್ಡ್, ನನ್ನ ರಿಲೇಟಿವ್ ಅಂತ ಹೇಳ್ತಾ ಇಲ್ಲ, ನನ್ನ ಒಡೆಯನನ್ನು ಶಪಿಸುವುದೇನು? ನಾನು ಅವನಿರುವಲ್ಲಿಗೆ ಹೋಗಿ ಅವನ ತಲೆ ಹಾರಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆಗ ದಾವಿದನ ಪ್ರತಿಕ್ರಿಯೆ ಭಾಳ ವಿಚಿತ್ರ, ನನಗೆ ಭಾಳ ಇಷ್ಟ ಆಯ್ತಿದ್ದು. ಕೆಲವು ಸಾರಿ ಇದನ್ನು ನಾನು ಪ್ರಾಕ್ಟೀಸ್ ಮಾಡಿದ್ದೇನೆ, ಇನ್ನೂ ಕೂಡ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತೇಳಿದರೆ, ಚೆರೋಯಳ ಮಕ್ಕಳೇ, ಅಂದರೆ ನನ್ನ ಅಕ್ಕನ ಮಕ್ಕಳೇ, ನನ್ನ ತಂಗಿ ಮಕ್ಕಳೇ ಎಂಬುದಾಗಿ ಹೇಳದೆ ತನ್ನ ಸಹೋದರಿ ಹೆಸರನ್ನು ಹೇಳಿಬಿಟ್ಟು, ನನಗೆ ನಿಮ್ಮ ಗೊಡವೆ ಬೇಡ, ಬಿಡ್ರಿ, ಶಪಿಸಲಿ. ಇವನು ಫೈಟರ್, ನೆನಪಿರಲಿ, ದಾವಿದನು ಬರೇ ಕೊಲ್ಲೋದು. ಅವನು ಸ್ಟಾರ್ಟಿಂಗೇ ಗೊಲ್ಯಾತನ ಕೊಂದು ಸ್ಟಾರ್ಟ್ ಮಾಡ್ತಾನೆ. ಫೈಟರ್ ಇವನು, ವಾರಿಯರ್ ಇವನು,
ಯುದ್ಧ ವೀರನು, ಶೂರನು. ಅಂಥವನೀಗ ವ್ಯತ್ಯಾಸವಾದಂಥ ಒಂದು ಮನೋಭಾವನೆನ ಶಾಪ ಕೊಡಲಿ ಬಿಡು. ದಾವಿದನನ್ನು ಶಪಿಸೆಂದು ಯೆಹೋವನೇ ಅವನಿಗೆ ಆಜ್ಞಾಪಿಸಿದ ಮೇಲೆ ನೀನು ಹೀಗೇಕೆ ಮಾಡಿದಿ ಎಂದು ಅವನನ್ನು ಯಾರು ಕೇಳ್ತಾರೆ? ದೇವರೇ ಶಾಪ ಕೊಡು ಅಂತ ಹೇಳಿರ್ಬೋದೇನೋ. ಹಾಗಿರುವಾಗ ನನ್ನ ಗೋಡೆಗೆ ಬರಬೇಡ್ರಿ ನೀವು ಎಂಬುದಾಗಿ ಹೇಳ್ತಾನೆ. ಇದಲ್ಲದೆ ಅವನು ಅಭಿಷೇಕ ತನ್ನ ಎಲ್ಲ ಸೇವಕರಿಗೆ ಏನಂತ ಹೇಳ್ತಾನೆ, ನೋಡ್ರಿ, ನನ್ನಿಂದ ಹುಟ್ಟಿದ ನನ್ನ ಮಗನೇ ನಾನು ಪ್ರಾಣ ತೆಗಿಬೇಕಂತಿದ್ದಾಗ ಈ ಒಂದು ಬೆನ್ಯಾಮೀನನು, ಯಾಕಂದ್ರೆ ಸೌಲನು ಬೆನ್ಯಾಮೀನ್ ಕುಲದವನು, ಈ ಬೆನ್ಯಾಮೀನ ಕುಲದವನಾದ ಶಿಮ್ಮಿ ನನಗೆ ಈ ರೀತಿಯಾಗಿ ಮಾಡೋದು ಯಾವ ದೊಡ್ಡ ಮಾತು, ಬಿಡ್ರಿ, ಶಾಪ ಕೊಡ್ಲಿ, ಅವನು ನನ್ನನ್ನು ಶಪಿಸಲಿ ಎಂಬುದಾಗಿ ಹೇಳ್ತಾನೆ ರೀ. ಆನಂತರ ಇನ್ನೊಂದು ಮಾತನ್ನು ದಾವಿದನು ಹೇಳ್ತಾನೆ, ಅದು ನನಗೆ ಇನ್ನಷ್ಟು ಇಷ್ಟ, ಇನ್ನಷ್ಟು ಭಾಳ ಲೈಕ್ ಆಗಿರುವಂಥ ಒಂದು ವಿಷಯ. ಅದೇನಂತ ಹೇಳಿದ್ರೆ 2 ಸಮುವೇಲ 16ನೇ ಅಧ್ಯಾಯದ 11ನೇ ವಚನದಲ್ಲಿ ಅಥವಾ 12ನೇ ವಚನದಲ್ಲಿ ನಾವು ಅದನ್ನು ನೋಡೋಣ. ಒಂದು ವೇಳೆ ಯೆಹೋವನು ನನ್ನ ಈ ಕಷ್ಟವನ್ನು ನೋಡಿ ಈ ಹೊತ್ತಿನ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸ್ಬೋದು. ಈಗ ನನಗೆ ಕಷ್ಟ ಬರ್ತಾ ಇದೆ, ಶಿಮ್ಮಿ ಶಾಪ ಕೊಡ್ತಾ ಇದ್ದಾನೆ, ನಾನು ಸಹಿಸ್ಕೊಳ್ತಾ ಇದ್ದೀನಿ. ಅದನ್ನು ನೋಡಿಬಿಟ್ಟು ದೇವರು ಶಾಪಕ್ಕೆ ಬದಲು ನನಗೆ ಆಶೀರ್ವಾದ ಕೊಟ್ಬಿಡ್ಬೋದು. ಆದ ಕಾರಣ ಇನ್ನೂ ಜಾಸ್ತಿ ಶಾಪ ಅವನು ಹಾಕಿದರೂ ಪರವಾಗಿಲ್ಲ, ಅದು ಜಾಸ್ತಿ ಹೆಚ್ಚಾದ ಆಶೀರ್ವಾದ ಆಗಿಬಿಡ್ತೈತೆ. ಆದರೆ ನಾನು ಸುಮ್ಮನೆ ಇರಬೇಕು, ನಾನು ಅದನ್ನು ಪ್ರತಿಕ್ರಿಯಿಸಬಾರ್ದು ಎಂಬುದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾಗ ಇಷ್ಟೇ ಸಾಕಾಗಿತ್ತ ಶಿಮ್ಮಿಗೆ. ಅವನೇನು ಮಾಡ್ತಾನೆ, ಇನ್ನೂ ಶಾಪ ಹಾಕ್ಕೊಂಡು, ಕಲ್ಲು ಎಸೆದುಕೊಂಡು, ಕಲ್ಲು ಇಲ್ಲದೆ ಧೂಳು ಬೇರೆ ಎರಚ್ಕೊಂಡು ಅವ್ರ ಹಿಂದೆನೇ ಬರ್ತಾ ಇದ್ದಾನೆ. ಇವರು ಏನು ಮಾಡಲಿಲ್ಲ, ಬಾಡಿ ಗಾರ್ಡ್ ಎಲ್ಲ ಇದ್ದಾರೆ, ಸ್ಟ್ರಾಂಗ್ ವ್ಯಕ್ತಿಗಳು ಇವರು ದೊಡ್ಡ ರಾಜನಾದಂಥ ಸೌಲನನ್ನೇ ಎದುರಿಸಿದಂಥವ್ರು ಇವರೆಲ್ಲರೂ. ಆದರೆ ದಾವಿದನ ಕಂಟ್ರೋಲ್ನಲ್ಲಿದ್ದಾರೆ, ಅಧೀನತ್ವದಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ, ಸುಮ್ಮನಿದ್ದಾರೆ. ದಾವಿದನ ಮಾತಿಗೆ ಬೆಲೆ ಕೊಟ್ಟು ಬರ್ತಿದ್ದಾರೆ. ಅಷ್ಟರಲ್ಲಿ ಏನಾಗ್ಬಿಡ್ತಾ, ಅಬ್ಸಲೋಮನು ಎಲ್ಲ ಇಸ್ರಾಯೇಲರನ್ನೇ ಯೆರೂಸಲೇಮಿಗೆ ಬಂದನು. ಈಗ ಅಹಿತೋಫೆಲನಿಗೆ ಕೇಳ್ತಾನೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು. ಅವನು ಹೇಳಿದಾಗ ಅವನೊಂದು ಆಲೋಚನೆ ಕೊಡ್ತಾನೆ. ಆದರೆ ಹೂಷೈ ಅಂತ ಹೇಳ್ಬಿಟ್ಟು ಇನ್ನೊಬ್ಬನು ಇರ್ತಾನೆ, ಅವನ ಆಲೋಚನೆ ಬೇರೆ ಇರ್ತದೆ. ಆದ ಕಾರಣ ಅಹಿತೋಫೆಲನ ಆಲೋಚನೆಗಿಂತಲೂ ಇವನ ಆಲೋಚನೆ ವ್ಯತ್ಯಾಸವಾಗಿರುವಂಥದ್ದಾಗಿದೆ. ಆ ದಿವಸಗಳಲ್ಲಿ ಭಾಳ ದೊಡ್ಡ ಮಂತ್ರಿ ಆಲೋಚನೆಗಾರರಿಗೆ ಭಾಳ ಬೆಲೆ ಇತ್ತು. ಅದು ಯಾವ ರೀತಿಯಾಗಿ ಏನಾಯಿತು ಎಂಬುದಾಗಿ ಮುಂದೆ ನಾವು 17ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 2ನೇ ಸಮುವೇಲ 16ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 16. And when David was a little past the top of the hill, behold, Ziba the servant of Mephibosheth met him, with a couple of asses saddled, and upon them 200 loaves of bread, and 100 bunches of raisins, and 100 of summer fruits, and a bottle of wine. And the king said unto Ziba, What meanest thou by these? And Ziba said, The asses be for the king's household to ride on, and the bread and summer fruit for the young men to eat, and the wine, that such as be faint in the wilderness may drink. And the king said, And where is thy master's son? And Ziba said unto the king, Behold, he abideth at Jerusalem. For he said, Today shall the house of Israel restore me the kingdom of my father. Then said the king to Ziba, Behold, thine are all that pertained unto Mephibosheth. And Ziba said, I humbly beseech thee that I may find grace in thy sight, my lord, O king. And when King David came to Bahurim, behold, thence came out a man of the family of the house of Saul, whose name was Shimei, the son of Gera. He came forth and cursed still as he came. And he cast stones at David and at all the servants of King David, and all the people and all the mighty men were on his right hand and on his left.
And thus said Shimei when he cursed, Come out, thou bloody man, and thou man of Belial. The Lord hath returned upon thee all the blood of the house of Saul, in whose stead thou hast reigned. And the Lord hath delivered the kingdom into the hand of Absalom thy son. And behold, thou art taken in thy mischief, because thou art a bloody man. Then said Abishai the son of Zeruiah unto the king, Why should this dead dog curse my lord the king? Let me go over, I pray thee, and take off his head. And the king said, What have I to do with you, ye sons of Zeruiah? So let him curse, because the Lord hath said unto him, Curse David. Who shall then say, Wherefore hast thou done so? And David said to Abishai and to all his servants, Behold, my son which came forth of my bowels seeketh my life. How much more now may this Benjamite do it? Let him alone, and let him curse, for the Lord hath bidden him. It may be that the Lord will look on mine affliction, and that the Lord will require me good for his cursing this day. And as David and his men went by the way, Shimei went along on the hillside over against him, and cursed as he went, and threw stones at him, and cast dust. And the king and all the people that were with him came weary, and refreshed themselves there. And Absalom and all the people, the men of Israel, came to Jerusalem, and Ahithophel with him. And it came to pass, when Hushai the Archite, David's friend, was come unto Absalom, that Hushai said unto Absalom, God save the king, God save the king. And Absalom said to Hushai, Is this thy kindness to thy friend? Why wentest thou not with thy friend? And Hushai said unto Absalom, Nay, but whom the Lord, and this people, and all the men of Israel choose, his will I be, and with him will I abide. And again, whom should I serve? Should I not serve in the presence of his son? As I have served in thy father's presence, so will I be in thy presence. Then said Absalom to Ahithophel, Give counsel among you what we shall do. And Ahithophel said unto Absalom, Go in unto thy father's concubines, which he hath left to keep the house, and all Israel shall hear that thou art abhorred of thy father. Then shall the hands of all that are with thee be strong. So they spread Absalom a tent upon the top of the house, and Absalom went in unto his father's concubines in the sight of all Israel. And the counsel of Ahithophel, which he counselled in those days, was as if a man had inquired at the oracle of God. So was all the counsel of Ahithophel, both with David and with Absalom.